ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ದ್ವಾದಶಿ ಅದ, ಎಲ್ರಿಗೂ ಗುರ್ತದ. ಹಾಗಾಗಿ ನಿನ್ನೆ ಏಕಾದಶಿದು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಇದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ನಿನ್ನೆ ಏನು ವಿಶೇಷತೆ ಇರಲಿಲ್ಲ, ಬರೀ ರಂಗೋಲಿ ಅಷ್ಟಂತೂ ನೀವು ಎವ್ರಿ 15 ಡೇಸ್ಗೊಮ್ಮೆ ನೋಡತ್ತೀರಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ನೋಡ್ರಿ. ಇವತ್ತು ದ್ವಾದಶಿ ವಿಡಿಯೋನೇ ಬರ್ಲಿಕ್ಕತ್ತದ. ಆದಷ್ಟು ಲಘುನೇ ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡೆ. ಟೈಮು ಹೆಂಗೆ ಹೋಗ್ತದೋ ಗೊತ್ತಿಲ್ಲ. ಅದ್ರಾಗ ಈಗ ನಮ್ದು ಹಾಲಿಡೇಸ್ ಒಳಗೆ ಇನ್ನೂ ಲಘು ಹೋಗ್ಬೇಕ್ರಿ. ನಾನು 8:30ಗೆ ಮನೆ ಬಿಡಬೇಕು. ಹಾಗಾಗಿ ಲಘು ಆದರೂ ಕೂಡ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಯದ ನೋಡ್ರಿ. ಇದು 1 ತಿಂಗಳ. ನೆಕ್ಸ್ಟ್ ಮಂತಿಂದ ಮತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಟೈಮಿಂಗಿಗೆ ಅಪ್ಲೋಡ್ ಆಗ್ತದೆ. ಮತ್ತು ಮನೆ ಒಳಗೆ 5-6 ದಿವಸ ಗದ್ಲಾನೇ ಇತ್ತು. ನೀವು ವಿಡಿಯೋವನ್ನು ನೋಡಿದ್ರಿ, ಎಲ್ಲರೂ ಖುಷಿ ಪಟ್ರಿ, ಬಹಳ ಖುಷಿ ಅನ್ನಿಸ್ತು. ನೀವು ಕೂಡ ನಮ್ಮ ತವ್ರ ಮನೆ ವಿಡಿಯೋ ಅಂತ ನಾನು ಹಾಕಿದ್ರೆ ನೀವು ಕೂಡ ನನ್ನ ವಿಡಿಯೋ ನೋಡ್ಕೋತ ನಿಮ್ಮ ತವ್ರ ಮನೆಯ ನೆನಪು ಮಾಡ್ಕೊಂಡ್ರಲ್ಲ, ನಂಗೆ ಅದು ಬಹಳ ಖುಷಿ ಅನ್ನಿಸ್ತು. ಒಂದು ವಿಡಿಯೋದಿಂದ ಎಷ್ಟೆಲ್ಲ ಸಾಧ್ಯ ಅದ ಅಂತ ಅನ್ನಿಸ್ತು. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಅದನ್ನು ಒಂದಾಯ್ತ್ರೆ. ಇನ್ನೂ ಒಂದು, ನಿನ್ನೆ ಸೆಕೆಂಡ್ ಇಯರ್ ರಿಸಲ್ಟ್ ಬಂತು. ನಮ್ಮಲ್ಲಿ ಕಮೆಂಟ್ ಮಾಡಿದ್ರಿ, ಚಲೋ ಆಗ್ಯದ ರಿಸಲ್ಟ್ ಎಲ್ರದ್ದು. ಒಂದು ಫ್ಯಾಮ್ಲಿ ಅಂದ ತಕ್ಷಣ ನಾನೊಬ್ಬಾಕಿನೇ ನಮ್ಮ ಫ್ಯಾಮ್ಲಿ ಅಂತೇಳಿ ತಿಳ್ಕೊಂಡಿನೇನೋ, ಇವ್ರು ಯಾರು ನನಗೆ ಅಷ್ಟು ಹಚ್ಕೊಂಡಿಲ್ಲೇನೋ ಅಂತ ಅನಿಸೋದು. ಆದರೂ ಕೆಲವು ಕಡೆ ಎಷ್ಟೊಂದು ಸರಿ ಪ್ರೂವ್ ಮಾಡಿರಿ, ನನ್ನನ್ನು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಹಚ್ಕೊಂಡಿರಿ ಅನ್ನೋದು. ಹೆಂಗಂದ್ರೆ ಒಂದು ರಿಸಲ್ಟ್ ಬಂತು ಅಂತಂದ್ರೆ ಆ ಗದ್ದಲ್ದಾಗಿರ್ತೀವಿ. ಒಂದು ವಿಡಿಯೋ ದಿನನಿತ್ಯ ಒಬ್ಬರದ್ದು ನೋಡ್ತೀವಿ ಅಂತಂದ್ರೆ ಅವ್ರಿಗೆ ಕಮೆಂಟ್ ಮಾಡಬೇಕು, ಅದು ಮನಸ್ಸಿಗೆ ಅಂದ್ರೆ ಮಾಡೋದು. ಆಮೇಲೆ ಹಿಂದಾಗಡೆ ಮಾಡಿದ್ರೆ ಆಯ್ತಪ್ಪ ಅಂತ ಅಷ್ಟು ತಲೆ ಒಳಗೂ ಬರಂಗಿಲ್ಲ. ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ಫೋನ್ ಹಚ್ತಿರ್ತಾರ, ಫ್ರೆಂಡ್ಸು, ಅದೊಂದು ವಾತಾವರಣನೇ ಚೇಂಜ್ ಇರ್ತದೆ. ಅಂಥದ್ರಲ್ಲಿಯೂ ನೀವು ನನ್ನನ್ನು ನೆನೆಸ್ಕೊಂಡು ರಿಸಲ್ಟನ್ನು ಹೇಳಿರಿ. ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ, ಮುಂದೆ ಒಳ್ಳೇದೇ ಅವರಿಗೆ ತಮಗೇನು ಇಷ್ಟನೋ ಅದೇ ಸ್ಥಾನದೊಳಗೆ ಅವರು ಮುಂದುವರಿಲಿ. ದೇವರು ಅವ್ರಿಗೆ ಎಲ್ಲ ಆಯುಷ್ಯ, ಆರೋಗ್ಯ, ನೆಮ್ಮದಿ ಜೊತೆಗೆ ಲೈಫ್ನಾಗ ಸಕ್ಸಸ್ಸನ್ನು ಕೊಡಲಿ ಅಂಥೇಳಿ ನನ್ನ ಮನಸಾರೆ ಹರಿಸ್ತೀನಿ ರೀ. ಮತ್ತು ನೋಡ್ರಿ, ಇವತ್ತಿನ ರಂಗೋಲಿ ಅಂತೂ ನೋಡಿದ್ರಿ. ಮತ್ತು ಹಂಗೆ ಚೈತ್ರ ಗೌರಿ ದರ್ಶನನೂ ಆಯಿತು. ಎಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದಾವ ನೋಡಿದ್ರಿಲ್ರಿ, ಬೆಳೆ ಚಂದ ಬಂದಾವ. ಈಗೇನದ ರಂಗೋಲಿ ಹಾಕ್ಕೊಂಡು ದ್ವಾದಶಿ ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ. ಡೈಲಿ ಹೆಚ್ಚಾಗಿ ನಮ್ಮ ಮನೆ ಒಳಗೆ ಚಪಾತಿ ಪಲ್ಯ, ಭಾಕ್ರಿ ಪಲ್ಯ, ನುಚ್ಚು ಹಿಂಗೆ ಇರ್ತದೆ ನೋಡಿರಿ. ಮತ್ತು ಜ್ಯೂಸ್ ಒಂದಿಷ್ಟು ಇರ್ತಾವೆ ಅದ್ರ ಜೋಡಿ ಎಡಿಷ್ನಲ್. ಆದರೆ ದ್ವಾದಶಿ ಅಂದ ತಕ್ಷಣ ಒಂಚೂರು ಪಾಯಸ ಅದು ಇದು ಮಾಡಬೇಕಾಗ್ತದೆ. ಈಗ ಹೆಸರು ಬೇಳೆ, ಅದರೊಳಗೆ ಒಂದೇ ಒಂದು ಮುಷ್ಟಿ ಕಡ್ಲಿಬೇಳೆ ಹಾಕಿನಿ, ಸ್ವಲ್ಪ ಅಕ್ಕಿ ಹಾಕಿ, ಅಕ್ಕಿ ಅಂದ್ರೆ ಭಾಳ ಅಲ್ರಿ, ಒಂದು ಮುಷ್ಟಿಗಿಂತ ಒಂದು ಸ್ವಲ್ಪ ಅಷ್ಟು ಹಾಕಿ ಹೆಸರುಬೇಳೆ ಜಾಸ್ತಿ ಪ್ರಮಾಣ ಕುದಿಲಿಕ್ಕೆ ಇಟ್ಟೀನಿ. ಈಗ ಹೆಸರುಬೇಳೆ ಕುದೀತು, ಒಂದಿಷ್ಟು ತವ್ವಿ ತೆಗಿತೀನಿ. ತೆಗೆದು ಅದರೊಳಗೆ ಬೆಲ್ಲ, ಏಲಕ್ಕಿ, ಮನುಕ, ಗೋಡಂಬಿ ಹಾಕಿ ಕುದಿಸ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗ್ತದ. ಆಮೇಲೆ ಆರಿದ್ಮೇಲೆ ಅದಕ್ಕೇನದ ಹಾಲು ಹಾಕ್ತೀನಿ ರೀ. ಈ ಕಡೆ ಸೈಡ ಅನ್ನಕ್ಕಿಟ್ಟೀನಿ. ಇಲ್ಲಿ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಚಿಟಮೂಲಂಗಿ ನೋಡಿದ್ರಲ್ಲ, ಅವಕ್ಕೆ ನಮ್ಮ ಕಡೆ ಎಲ್ಲ ಚಿಟಮೂಲಂಗಿನಿ ಅಂತ ಕರಿತೀವಿ. ಆ ಪಲ್ಯ ಮಾಡ್ಲಿಕ್ಕತ್ತೀನಿ. 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಹಾಕಿ ಚಿಟಮೂಲಂಗಿ ಪಲ್ಯ ಮಾಡ್ಲಿಕ್ಕತ್ತೀನಿ. ಈ ಚಿಟಮೂಲಂಗಿ ಯಾವಾಗಲೂ 12 ತಿಂಗಳು ಬರಂಗಿಲ್ರಿ, ಇದೇನೋ 1-2 ತಿಂಗಳ ಅಷ್ಟ ಬರ್ತದೆ. ಹಿಂಗಾಗಿ ಮನೆ ಮುಂದನೆ ಬಂದಿದ್ದು. ಅದರೊಳಗಿನದ ನಾನು ಕಡ್ಲಿಬೇಳೆ ನೆನೆ ಹಾಕಿ 1-2 ಮುಷ್ಟಿ ಕಡ್ಲಿಬೇಳೆ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಪುಡಿ ಇಷ್ಟು ಹಾಕಿ ಚೆಂದಾಗಿ ತಾಳಿಸ್ಕೊಂಡೆ. ಬಹಳ ಟೇಸ್ಟ್ ಆಗ್ತದ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡ್ರಿ. ಮತ್ತು ಇಲ್ಲಿ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ನೆನೆ ಹಾಕಿದ್ದೆ. ಉದ್ದಿನಬೇಳೆ ಜಾಸ್ತಿ ಪ್ರಮಾಣ. ಇದಕ್ಕೇನದ ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದೆ. ಮತ್ತು ಇಲ್ಲೇ 1-2-3 ಮೆಣಸಿನ್ಕಾಯಿ ಹಾಕಿ ನಾನು ಮಜ್ಜಿಗೆ ಕಟ್ಟಿಗೆಗತ್ತೀನಿ. ಆ ಮೊಸರು ಅದ ರೀ ಮೊದಲಿದು. ಆ ಮೊಸರು ಒಳಗೆ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು
ಒಂದು ಮುಷ್ಟಿಯಷ್ಟು ಕಡಲೆ ಹಿಟ್ಟು ಹಾಕಿ ಮಜ್ಜಿಗೆ ಕಟ್ಟದು ಮಜ್ಜಿಗೆ ಹುಳಿ ಮಾಡ್ಲಿಕತ್ತೀನ್ರಿ. ಮತ್ತು ಸ್ವಲ್ಪ ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಇಲ್ಲಾಂದ್ರೆ ಅದು ಗಟ್ಟಿಯಾಗಿ ಬಿಡ್ತದ್ರಿ. ಆಮೇಲೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಗಟ್ಟಿ ಆಗ್ತದ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೋದು. ಈಗೇನದ ಒಗ್ಗರಣೆ ಮಾಡ್ಲಿಕತ್ತೀನಿ ಮಜ್ಜಿಗೆ ಹುಳಿಗೆ. 1 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಕರಿಬೇವು ಹಾಕಿ ಅದರೊಳಗೆ ಮಜ್ಜಿಗೆ ಹುಳಿ ಹಾಕ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ಒಂದಿಷ್ಟು ಚಟ್ನಿಗೆ ಒಗ್ಗರಣೆ ಹಾಕೋದಿತ್ತಲ್ರಿ, ಅದಕ್ಕೆ ಒಗ್ಗರಣೆನು ಅದರೊಳಗೆ ತಕ್ಕೊಂಡೆ ನೋಡ್ರಿ. ಮಜ್ಜಿಗೆ ಹುಳಿ ಬಹಳ ಇಷ್ಟಪಡ್ತಾರೆ ನಮ್ಮ ಮನೆ ಒಳಗೆಲ್ಲ. ಹಾಗಾಗಿ ನೋಡ್ರಿ ಇಷ್ಟೆಲ್ಲ ಅಡಿಗೆ ಆಯ್ತು. ಇನ್ನು ಚಪಾತಿ ಮಾಡಿಬಿಡೋದು ನೋಡ್ರಿ. ಹೆಸರುಬೇಳೆ ಪಾಯಸ ಆಯ್ತು, ಅನ್ನ ಆಯ್ತು, ಹೆಸರುಬೇಳೆ ತೋವಿ ಆಯ್ತು, ಮತ್ತು ಉದ್ದಿನಬೇಳೆ ಹೆಸರುಬೇಳೆ ಚಟ್ನಿ ಆಯ್ತು, ಚಿಟಮೂಲಂಗಿ ಪಲ್ಯ ಆಯ್ತು, ಚಪಾತಿ ಮಜ್ಜಿಗೆ ಹುಳಿ ಇಷ್ಟು ಆಯ್ತು ಅಂದ್ರೆ ಮುಗೀತು ನೋಡ್ರಿ. ಚಪಾತಿ ಒಂದು ಲಾಸ್ಟ್ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಗಡಿಬಿಡಿ ವಿಡಿಯೋ ರೀ, ದ್ವಾದಶಿ ಅಂದ ತಕ್ಷಣ ಅಂದ್ರೆ ಅದ್ರೊಳಗೂ ನಾನೀಗ ಒಂಚೂರು ಲಘುನೇ ಹೋಗ್ಬೇಕಲ್ರಿ, ಹಿಂಗಾಗಿ ಒಂಚೂರು ಎಲ್ಲ ಫಾಸ್ಟ್ ಆಗಿ ಮಾಡೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಅದರ ಜೊತೆಗೆ ನಿಮ್ಮನೆ ಒಳಗ ಏನೋ ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಹಂಗೆ ಒಂದು 5-6 ದಿವಸ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ನೋಡಿರಿ. ಆದ್ರೂ ವಿಡಿಯೋ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು ನಾನೇನು ಬಿಟ್ಟಿಲ್ರ. ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.